ನಮಸ್ಕಾರ ಸ್ನೇಹಿತರೆ. ಎಂದಾದರೂ ನೀವು ಯೋಚಿಸಿದ್ದೀರಾ? ಸಾಮಾನ್ಯವಾಗಿ ಹಾವು ಅಂದ್ರೆ ನಮಗೆ ಏನನಿಸುತ್ತೆ? ಭಯ, ವಿಷ, ಪ್ರಾಣಾಪಾಯ. ಒಂದು ಹಾವು ಕಣ್ಣಿಗೆ ಕಂಡರೆ ಸಾಕು, ಆ ಜಾಗದಲ್ಲಿ ನಾವು ಇರೋದಿಲ್ಲ. ನಮ್ಮ ದೇಹ ತಾನಾಗೆ ಹಿಂದೆ ಸರಿಯುತ್ತೆ, ಕಾಲುಗಳು ತಾನಾಗಿ ಓಡುತ್ತವೆ. ಆದ್ರೆ ಅದೇ ಹಾವನ್ನೇ ನಾವು ದೇವರಂತೆ ಪೂಜಿಸುತ್ತೇವೆ, ನಾಗದೇವತೆ ಅಂತ ಕರೀತೇವೆ, ನಾಗೇಂದ್ರನಿಗೆ ಹಾಲು ಹಾಕುತ್ತೇವೆ. ಶಿವನ ಕುತ್ತಿಗೆಯಲ್ಲೂ ಹಾವಿದೆ, ವಿಷ್ಣುವಿನ ಮೇಲೂ ಹಾವಿದೆ. ಯಾಕಂದ್ರೆ ಹಾವು ಜಾತಿ ಸಂಪೂರ್ಣಕ್ಕೆ ಒಬ್ಬನೇ ಒಬ್ಬ ಗರ್ವ ಕಾರಣವಾಗಿ ನಿಂತ ಮಹಾನ್ ಆತ್ಮ ಇದ್ದಾನೆ. ಅವನೇ ಆದಿಶೇಷ. ಆದಿಶೇಷ ಸಾಮಾನ್ಯ ಸರ್ಪವಲ್ಲ. ಆದಿಶೇಷನ ಕತೆ ಸಾಧಾರಣ ಪುರಾಣ ಕತೆ ಕೂಡ ಅಲ್ಲ. ಇದು ಅವಮಾನವನ್ನು ಜಯಿಸಿದ ಕತೆ, ಬಂಧನಗಳನ್ನು ತುಂಡರಿಸಿದ ಕತೆ, ಧರ್ಮಕ್ಕಾಗಿ ಎಲ್ಲವನ್ನೂ ಬಿಟ್ಟ ಕತೆ, ಕೊನೆಗೆ ಪರಮಾತ್ಮನೇ ತನ್ನ ಮೇಲೆ ಮಲಗುವಂತೆ ಮಾಡಿದ ಭಕ್ತನ ಕತೆ. ಸೃಷ್ಟಿಯ ಆರಂಭದ ದಿನಗಳಲ್ಲಿ ಪ್ರಜಾಪತಿಗಳಲ್ಲಿ ಒಬ್ಬರಾದ ಕಶ್ಯಪ ಮಹರ್ಷಿ ಇದ್ದರು. ಅವರ ಪತ್ನಿಯರಲ್ಲಿ ಇಬ್ಬರು ಕದ್ರು ಮತ್ತು ವಿನತ. ಇವರು ಅಕ್ಕ ತಂಗಿಯರೇ, ಆದರೆ ಸ್ವಭಾವದಲ್ಲಿ ಭೂಮಿ ಆಕಾಶದಷ್ಟು ದೂರ ದೂರ. ಕದ್ರುವಾಳಿಗೆ ಗರ್ವ, ಅಸೂಯೆ, ಅಧಿಕಾರದ ಮೋಹ. ವಿನತಾಳಿಗೆ ಸತ್ಯ, ಸರಳತೆ, ಧರ್ಮದ ಮೋಹ. ಕದ್ರುವ ಒಂದು ವರ ಕೇಳಿದಳು, ನನಗೆ 1000 ಗಂಡು ಮಕ್ಕಳು ಬೇಕು ಎಂದು. ಆ ವರ ಸಿಕ್ಕಿತು. ಆ 1000 ಮೊಟ್ಟೆಗಳಿಂದ ಹುಟ್ಟಿದವರೇ ಈ ಸೃಷ್ಟಿಯಲ್ಲಿರುವಂತ ಬಹುತೇಕ ಎಲ್ಲಾ ಸರ್ಪಗಳು. ಅವರಲ್ಲಿ ಮೊದಲಾಗಿ ಜನಿಸಿದವನು ಆದಿಶೇಷ ಅಥವಾ ಶೇಷನಾಗ. ನಂತರ ವಾಸುಕಿ, ತಕ್ಷಕ, ಕರ್ಕೋಟಕ, ಹೀಗೆ 1000 ಸಹೋದರರು ಹುಟ್ಟಿದರು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಒಂದೇ ತಾಯಿ, ಒಂದೇ ತಂದೆ, ಒಂದೇ ಜಾತಿ. ಆದರೆ ಆದಿಶೇಷನು ಮಾತ್ರ ಬೇರೆ. ಅವನ ಸಹೋದರರು ಕುತಂತ್ರ, ಅಹಂಕಾರ, ವಿಷಪೂರಿತ ಯೋಚನೆಗಳಲ್ಲಿ ಮುಳುಗಿದ್ದರೆ ಆದಿಶೇಷನ ಮನಸ್ಸು ಮಾತ್ರ ಧರ್ಮದ ಕಡೆ ಒಲಿಯುತ್ತಿತ್ತು. ಅವನು ಸಹೋದರರ ಕೆಲಸಗಳನ್ನು ನೋಡಿ ಒಳಗೊಳಗೆ ಬೇಸರ ಪಡುತ್ತಿದ್ದ. ಒಂದು ದಿನ ಕದ್ರುವ ಮತ್ತು ವಿನತಾ ನಡುವೆ ಒಂದು ಪಣ ನಡೆಯಿತು. ದೇವಲೋಕದ ಕುದುರೆಯಾದ ಉಚ್ಚೈಶ್ರವಾಸ್ನ ಬಾಲದ ಬಣ್ಣ ಯಾವುದು ಎಂದು. ವಿನತಾ ಹೇಳಿದಳು, ಆ ಕುದುರೆ ಪೂರ್ತಿ ಬಿಳಿಯಾಗಿರುವುದರಿಂದ ಬಾಲ ಕೂಡ ಬಿಳಿಯಾಗಿರುತ್ತದೆ ಎಂದು. ಕದ್ರುವ ವಾದಿಸಿದಳು, ಕುದುರೆ ಬಿಳಿ ಬಣ್ಣ ಇರಬಹುದು, ಆದರೆ ಅದರ ಬಾಲ ಮಾತ್ರ ಕಪ್ಪು ಎಂದು. ಷರತ್ತು ಮಾತ್ರ ತುಂಬಾ ಕಠಿಣವಾಗಿತ್ತು. ಸೋತವಳು ಗೆದ್ದವಳಿಗೆ ಜೀವಮಾನ ದಾಸಿಯಾಗಿರಬೇಕು. ಕದ್ರುವಾಳಿಗೆ ಗೊತ್ತಾಯಿತು ತಾನು ಸೋಲ್ತೀನಿ ಅಂತ. ಅದಕ್ಕೆ ತನ್ನ ಮಕ್ಕಳಾದ ಸರ್ಪಗಳನ್ನು ಕರೆದು, ನೀವು ಹೋಗಿ ಆ ಕುದುರೆಯ ಬಾಲಕ್ಕೆ ಸುತ್ತಿಕೊಂಡು ಅದು ಕಪ್ಪಾಗಿ ಕಾಣುವಂತೆ ಮಾಡಿ ಅಂತ ಆಜ್ಞಾಪಿಸಿದಳು. ಇಲ್ಲೇ ಆದಿಶೇಷನ ಮನಸ್ಸು ಮುರಿಯಿತು. ಕಲ್ಪನೆ ಮಾಡಿ ನೋಡಿ, ತಾಯಿ ತಾನೇ ಮೋಸ ಮಾಡಲು ಹೇಳ್ತಿದ್ದಾಳೆ. ಬಹುತೇಕ ಎಲ್ಲಾ ಸಹೋದರರು ಕೂಡ ಒಪ್ಪಿಕೊಂಡರು. ಆದರೆ ಆದಿಶೇಷ ಮಾತ್ರ ಒಪ್ಪಲಿಲ್ಲ. ಅವನು ಹೇಳಿದ, ಇದು ಅಧರ್ಮ. ತಾಯಿ ನೀನೇ ಇಂಥ ನೀಚತನಕ್ಕೆ ಕೈ ಹಾಕಿದರೆ ನಮ್ಮ ಜಾತಿಗೆ ವಿನಾಶ ಖಂಡಿತ ಬರುತ್ತದೆ ಎಂದು. ಆದಿಶೇಷ ಒಳಗೊಳಗೆ ಕುಗ್ಗಿ ಹೋದ. ಅಂತಿಮವಾಗಿ ಅವನ ಸಹೋದರರಲ್ಲಿ ಬಹುತೇಕ ಎಲ್ಲರೂ ಕೂಡ ಮೋಸ ಮಾಡಿದರು. ವಿನತಾ ದಾಸಿಯಾದಳು. ಇನ್ನು ಭಯಾನಕವೆಂದರೆ ಕದ್ರು ತನ್ನ ಮಾತು ಕೇಳದ ಕೆಲವು ಸರ್ಪಗಳನ್ನು ಶಪಿಸಿದಳು. ಭವಿಷ್ಯದಲ್ಲಿ ನಡೆಯುವ ಜನಮೇಜಯನ ಸರ್ಪಯಾಗದಲ್ಲಿ ನೀವು ನಾಶವಾಗುತ್ತೀರಿ ಅಂತ ಶಾಪ ಕೊಟ್ಟಳು. ತಾಯಿ ತನ್ನ ಮಕ್ಕಳನ್ನೇ ಶಪಿಸುತ್ತಿದ್ದಾಳೆ. ಇದನ್ನು ನೋಡಿ ಆದಿಶೇಷನ ರಕ್ತ ಕುದಿಯಿತು. ಅವನು ತೀರ್ಮಾನಿಸಿಕೊಂಡ, ಇಂಥ ಅಧರ್ಮಿಗಳು ಇರುವ ಸ್ಥಳದಲ್ಲಿ ನಾನೊಂದು ಕ್ಷಣವೂ ಇರಲಾರೆ ಎಂದು. ಇವರು ನನ್ನ ಸಹೋದರರಾಗಿರಬಹುದು, ಆದರೆ ಇವರ ಬುದ್ಧಿ ವಿಷಕ್ಕಿಂತ ಅಪಾಯಕಾರಿ. ನಾನು ಈ ಬಂಧನಗಳನ್ನು ತೊರೆಯುತ್ತೇನೆ ಎಂದು ತೀರ್ಮಾನಿಸಿಕೊಂಡ. ಅದು ಸಣ್ಣ ನಿರ್ಧಾರ ಅಲ್ಲ. ತಂದೆ, ತಾಯಿ, 999 ಸಹೋದರರು ಎಲ್ಲರನ್ನೂ ಬಿಟ್ಟು ಒಂಟಿಯಾಗಿ ಅರಣ್ಯಕ್ಕೆ ಹೊರಟು ಹೋದ ಆದಿಶೇಷ. ಅವನ ಗುರಿ ಒಂದೇ ಒಂದು, ನನ್ನ ದೇಹ ಹಾವಿನದ್ದಾಗಿರಬಹುದು, ಆದರೆ ನನ್ನ ಆತ್ಮ ಪರಮಾತ್ಮನನ್ನೇ ಸೇರಬೇಕು. ಅವನು ತಪಸ್ಸು ಮಾಡಿದಂತಹ ಪವಿತ್ರ ಸ್ಥಳಗಳು ಗಂಧಮಾದನ ಪರ್ವತ, ಬದ್ರಿಕಾಶ್ರಮ, ಗೋಕರ್ಣ ಮತ್ತು ಪುಷ್ಕರ ತೀರ್ಥ. ಸಾವಿರಾರು ವರ್ಷಗಳ ಕಾಲ
ಕೇವಲ ನೀರು ಮಾತ್ರ ಕುಡಿದು ತಪಸ್ಸು ಮಾಡಿದ. ಸಾವಿರಾರು ವರ್ಷಗಳ ಕಾಲ ಒಣಗಿ ಕೆಳಗೆ ಬಿದ್ದಂತ ಎಲೆಗಳನ್ನು ತಿಂದು ತಪಸ್ಸು ಮಾಡಿದ. ಅದರ ನಂತರ ಬರೀ ಗಾಳಿಯನ್ನೇ ಆಹಾರವಾಗಿ ತೆಗೆದುಕೊಂಡು ತಪಸ್ಸು ಮಾಡಿದ. ಚಳಿ, ಬಿಸಿಲು, ಮಳೆ ಯಾವುದಕ್ಕೂ ಜಗ್ಗಲಿಲ್ಲ. ಹಾವು ಸಹಜವಾಗಿ ಚಂಚಲ ಸ್ವಭಾವ ಹೊಂದಿರುತ್ತದೆ. ಆದರೆ ಆದಿಶೇಷನು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಜಯಿಸಿದವನು. ಅವನ ದೇಹ ಕುಗ್ಗಿತು, ಚರ್ಮ ಒಣಗಿತು, ಜಟೆಗಳು ಬೆಳೆದವು. ಆದರೆ ಸಂಕಲ್ಪ ಮಾತ್ರ ವಜ್ರದಂತೆ ಗಟ್ಟಿಯಾಯಿತು. ದಿನೇ ದಿನೇ ಗಟ್ಟಿಯಾಗುತ್ತಿತ್ತು. ಬ್ರಹ್ಮದೇವರು ಪ್ರತ್ಯಕ್ಷರಾದರು. ನಿನ್ನ ಇಚ್ಛೆ ಏನು ಎಂದು ಕೇಳಿದರು. ಆದಿಶೇಷ ಕೇಳಿದ ವರ ದೇವತೆಗಳಿಗೂ ಕೂಡ ಆಶ್ಚರ್ಯ ಉಂಟು ಮಾಡಿತು. ಆದಿಶೇಷ ಕೇಳಿದ್ದು ಸ್ವರ್ಗ ಬೇಡ, ಅಮರತ್ವ ಬೇಡ, ನನ್ನ ಬುದ್ಧಿ ಸದಾ ಧರ್ಮದ ಮೇಲೆ ಇರಲಿ, ನನ್ನ ಇಂದ್ರಿಯಗಳು ನನ್ನ ವಶದಲ್ಲಿರಲಿ, ನನ್ನ ಜೀವನವನ್ನು ಪರಮಾತ್ಮನ ಸೇವೆಗೆ ಅರ್ಪಿಸಲಿ. ಆ ವರ ಕೇಳಿ ಬ್ರಹ್ಮದೇವರು ಸಂತೋಷಿಸಿದರು. ತಥಾಸ್ತು ಎಂದು ವರ ಕೊಟ್ಟರು. ಆದರೆ ಬ್ರಹ್ಮದೇವರು ಆದಿಶೇಷನಿಗೆ ಮತ್ತೊಂದು ಮಹಾಕಾರ್ಯ ನೀಡಿದರು. ಆ ಕಾಲದಲ್ಲಿ ಭೂಮಿ ಅಸ್ಥಿರವಾಗಿತ್ತು. ಪರ್ವತಗಳು ಕುಸಿಯುತ್ತಿದ್ದವು, ನದಿಗಳು ದಾರಿ ತಪ್ಪುತ್ತಿದ್ದವು. ಅದಕ್ಕೆ ಬ್ರಹ್ಮದೇವರು, ಶೇಷ, ನೀನು ಪಾತಾಳಕ್ಕೆ ಹೋಗಿ ನಿನ್ನ ಹೆಡೆಗಳ ಮೇಲೆ ಭೂಮಿಯನ್ನು ಧರಿಸಬೇಕು ಎಂದು ಹೇಳಿದರು. ಆದಿಶೇಷ ಒಪ್ಪಿಕೊಂಡ. ಪಾತಾಳಕ್ಕೆ ಹೋಗಿ ಭೂಮಿಯನ್ನು ತನ್ನ ಹೆಡೆಗಳ ಮೇಲೆ ಇಟ್ಟುಕೊಂಡ. ಒಂದು ಅದ್ಭುತ ಸಂಭವಿಸಿತು. ಭೂಮಿ ಸ್ಥಿರವಾಯಿತು. ಆದ್ದರಿಂದಲೇ ಆದಿಶೇಷನಿಗೆ ಧರಣೀಧರ, ಸಂಕರ್ಷಣ, ಅನಂತ ಎಂಬ ಹೆಸರುಗಳು ಬಂದಿತು. ಭೂಕಂಪ ಅಂದರೆ ಆದಿಶೇಷ ಹೆಡೆಗಳನ್ನು ಬದಲಿಸುತ್ತಿದ್ದಾನೆ ಎಂದು ಪುರಾಣಗಳು ವರ್ಣಿಸುತ್ತವೆ. ಭೂಭಾರ ಮರುಗುತ್ತಿದ್ದರೂ ಆದಿಶೇಷನ ಆತ್ಮಕ್ಕೆ ಮಾತ್ರ ಶಾಂತಿ ಸಿಗಲಿಲ್ಲ. ಏಕೆಂದರೆ ಅವನ ಮನಸ್ಸು ಸದಾ ಶ್ರೀ ಮಹಾವಿಷ್ಣುವಿನ ಮೇಲೆ ಇರುತ್ತಿತ್ತು. ಅವನ ಭಕ್ತಿಯನ್ನು ನೋಡಿ ಮೆಚ್ಚಿದ ದೇವತೆಗಳು, ಆದಿಶೇಷ, ನೀನು ಆ ವೈಕುಂಠವಾಸನಿಗೆ ಸೇವೆ ಮಾಡುವ ಅರ್ಹತೆ ಪಡೆದುಕೊಂಡಿದ್ದೀಯಾ ಎಂದು ವರ ಕೊಟ್ಟರು. ವೈಕುಂಠದಲ್ಲಿ ಕ್ಷೀರಸಾಗರದಲ್ಲಿ ವಿಷ್ಣು ಯೋಗ ನಿದ್ರೆಯಲ್ಲಿ ಇದ್ದರು. ಅವರು ವಿಶ್ರಾಂತಿ ಪಡೆಯಲು ಸರಿಯಾದ ಹಾಸಿಗೆ ಇರಲಿಲ್ಲ. ಆಗ ಆದಿಶೇಷ ಸ್ವತಃ ಅವರಿಗೆ ಹಾಸಿಗೆಯಾದ. 1000 ಹೆಡೆಗಳನ್ನು ಛತ್ರವಾಗಿ ಹಿಡಿದು ವಿಷ್ಣುವಿಗೆ ನೆರಳಾದ. ವಿಷ್ಣುವಿಗೆ ಮಂಚವೂ ಅವನೇ, ಸಿಂಹಾಸನವೂ ಅವನೇ, ಪಾದುಕೆಯೂ ಅವನೇ. ಅದಕ್ಕಾಗಿಯೇ ಆದಿಶೇಷನನ್ನು ಅನಂತ ಎಂದು ಕರೆಯುತ್ತಾರೆ. ವಿಷ್ಣು ಅವತಾರ ತೆಗೆದುಕೊಂಡಾಗಲೆಲ್ಲ ಆದಿಶೇಷ ಜೊತೆಯಲ್ಲೇ ಇರುತ್ತಾನೆ. ತ್ರೇತಾಯುಗದಲ್ಲಿ ಲಕ್ಷ್ಮಣನಂತೆ, ದ್ವಾಪರಯುಗದಲ್ಲಿ ಬಲರಾಮನಂತೆ ಜನಿಸಿದ್ದಾನೆ. ಲಕ್ಷ್ಮಣನು 14 ವರ್ಷಗಳ ಕಾಲ ನಿದ್ರೆ ಇಲ್ಲದೆ ರಾಮ ಹಾಗೂ ಸೀತೆಗೆ ಕಾವಲಾಗಿ ನಿಂತ. ಬಲರಾಮನು ನಾಗಲಿಯಿಂದಲೇ ಗಂಗೆಯ ದಾರಿಯನ್ನು ಬದಲಿಸುವಂತಹ ಮಹಾಶಕ್ತಿ ಹೊಂದಿದ್ದ. ಮಹಾಪ್ರಳಯದ ಸಮಯದಲ್ಲಿ ಎಲ್ಲವೂ ಕೂಡ ಲೀನವಾಗುತ್ತದೆ. ಆದರೆ ಒಂದೇ ಒಂದು ಶಕ್ತಿ ಮಾತ್ರ ಉಳಿಯುತ್ತದೆ. ಅದೇ ಆದಿಶೇಷ. ವಟಪತ್ರದ ಮೇಲೆ ಬಾಲವಿಷ್ಣುವನ್ನು ರಕ್ಷಿಸುವವನು ಆದಿಶೇಷನೇ. ಸೃಷ್ಟಿಯ ಮುಂಚೆ ಮತ್ತು ಸೃಷ್ಟಿಯ ನಂತರ ಆದಿಶೇಷ ಸದಾ ಇರುತ್ತಾನೆ. ಅದರಿಂದ ಕೂಡ ಅವನನ್ನು ಅನಂತ ಎಂದು ಕರೆಯುತ್ತಾರೆ. ಯೋಗಶಾಸ್ತ್ರದ ಪ್ರಕಾರ ಆದಿಶೇಷನು ನಮ್ಮ ದೇಹದಲ್ಲೇ ಇದ್ದಾನೆ. ಮೂಲಾಧಾರ ಚಕ್ರದಲ್ಲಿರುವಂತಹ ಕುಂಡಲಿನಿ ಶಕ್ತಿ, ಅದೇ ಆದಿಶೇಷನ ಸೂಕ್ಷ್ಮ ರೂಪ. ನಾವು ಯೋಗ ಧ್ಯಾನ ಮಾಡಿ ಕುಂಡಲಿನಿ ಶಕ್ತಿಯನ್ನು ಎಚ್ಚರಗೊಳಿಸಿದಾಗ ಆದಿಶೇಷ ಆ ಕುಂಡಲಿನಿ ಶಕ್ತಿಯ ಮೂಲಕ ಪ್ರವೇಶಿಸಿ ನಮ್ಮ ಸಹಸ್ರಾರ ಚಕ್ರವನ್ನು ತಲುಪುತ್ತಾರೆ. ಆಗ ನಮಗೆ ಆತ್ಮಜ್ಞಾನ ಬರುತ್ತದೆ. ಇನ್ನೊಂದು ಆಶ್ಚರ್ಯ ಏನೆಂದ್ರೆ, DNA ರಚನೆ ಕೂಡ 2 ಹಾವುಗಳು ಸುತ್ತಿಕೊಂಡಿರುವಂತೆ ಇರುತ್ತದೆ. ಆದಿಶೇಷ ಅಂದರೆ ಅಪಾರ ಜ್ಞಾನ, ಅಪಾರ ಶಕ್ತಿ, ಅಪಾರ ವಿಷ. ಇವೆಲ್ಲ ಇದ್ದರೂ ಕೂಡ ನಾನು ದೇವರ ದಾಸ ಅನ್ನುವ ವಿನಯ, ಧರ್ಮಕ್ಕಾಗಿ ಕುಟುಂಬವನ್ನು ತೊರೆಯುವ ಧೈರ್ಯ. ಅದಕ್ಕಾಗಿಯೇ ಗರ್ಭಗುಡಿಯಲ್ಲಿ ವಿಷ್ಣುವಿನ ಮೇಲೆ ಆದಿಶೇಷನ ಹೆಡೆ ಇರುತ್ತದೆ. ಇದು ಕೇವಲ ಅಲಂಕಾರವಲ್ಲ. ನಾನು ಇದ್ದೇನೆ, ಭಯ ಪಡಬೇಡ ಎಂದು ಸ್ವತಃ ದೇವರಿಗೂ ಕೂಡ ಹೇಳುವಂತಹ ಒಂದು ಸಂಕೇತ. ಆ ಶಾಶ್ವತ ಅನಂತನಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಮಹಾಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.
ಧನ್ಯವಾದಗಳು.